ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಛಾಯಾಗ್ರಾಹಕರ ಸಂಘರಿ ಹುನಗುಂದ ವತಿಯಿಂದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ತಾಲೂಕಿನ ವಿವಿಧ ಇಲಾಖೆಯ ಸಹಕಾರಿ ಸಂಘ ಸಂಸ್ಥೆಗಳಿಗಾಗಿ ದಿನಾಂಕ ಸೆಪ್ಟೆಂಬರ್ 21, 2025 ರಿಂದ 5 ದಿನಗಳ ಅವಧಿಯಲ್ಲಿ ಹುನಗುಂದ ಪಟ್ಟಣದ ಕ್ರೀಡಾಂಗಣದಲ್ಲಿ ಪ್ರಥಮ ಬಾರಿಗೆ ಪ್ರಥಮಾವೃತ್ತಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಪಂದ್ಯಾವಳಿಯಲ್ಲಿ 22 ತಂಡಗಳು ಸೆಣಸಾಟ ನಡೆಸಿ ಇಂದು ದಿನಾಂಕ ಅಕ್ಟೋಬರ್ 1, 2025 ರಂದು ಕೆಇಬಿ ಇಲಾಖೆ ವರ್ಸಸ್ ಕೆವಿಜಿಬಿ ಬ್ಯಾಂಕ್ ಮಧ್ಯ ಜರುಗಿದ ಅಂತಿಮ ಸುತ್ತಿನ ಫೈನಲ್ ಪಂದ್ಯದ ಹಣಾಹಣಿಯಲ್ಲಿ ಕೆವಿಜಿಬಿ ಬ್ಯಾಂಕ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಈ ಅಂತಿಮ ಫೈನಲ್ ಪಂದ್ಯಾವಳಿ ಜರುಗುವ ಪೂರ್ವದಲ್ಲಿ ಈ ಪಂದ್ಯಾವಳಿಗೆ 20,000 ರೂಪಾಯಿಗಳ ಪ್ರಥಮ ಬಹುಮಾನ ಕೊಡುಗೆ ನೀಡಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದವರು ತಮಗೂ ಕ್ರೀಡೆಯಲ್ಲಿ ಇರುವ ಆಸಕ್ತಿ ಬಗ್ಗೆ ಇಂಗಿತ ವ್ಯಕ್ತಪಡಿಸುತ್ತಾ ಛಾಯಾಗ್ರಾಹಕರು ಭಾವಚಿತ್ರವೃತ್ತಿಯಾಚೆಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಕ್ರೀಡಾ ಮನೋಭಾವನೆ ಬೆಳೆಸಿಕೊಂಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಸೋಲು ಗೆಲುವನ್ನು ಕ್ರೀಡಾ ಸ್ಫೂರ್ತಿಯಾಗಿ ಮೈಗೂಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ನಂತರ ಅಂತಿಮ ಸುತ್ತಿನ ತಂಡಗಳಿಗೆ ಮತ್ತು ತೃತೀಯ ಪ್ರಶಸ್ತಿ ಪಡೆದ ನೌಕರರ ಸಂಘ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ನಂತರ ಜರುಗಿದ 8 ಓವರಿನೆಸೆತಗಳ ಅಂತಿಮ ಫೈನಲ್ ಪಂದ್ಯದಲ್ಲಿ ನಾಯಕ ಕೆಎಚ್ ಭಜಂತ್ರಿ ನೇತೃತ್ವದ ಕೆವಿಜಿಬಿ ಬ್ಯಾಂಕ ತಂಡವು ಸಂಘಟಿತ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಎದುರಾಳಿ ನಾಯಕ ಬಿಸಿ ಹಿರೇಮಠ ನೇತೃತ್ವದ ಕೆಇಬಿ ಇಲಾಖಾ ತಂಡಕ್ಕೆ ಬೃಹತ್ 75 ರನ್ಗಳ ಸವಾಲು ಒಡ್ಡಿತು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೆಇಬಿ ಇಲಾಖಾ ತಂಡವು ಬ್ಯಾಟಿಂಗ್ ಇಳಿದು ಬೇಗನೆ 1 ವಿಕೆಟ ಪತನವಾದರೂ ಸಹ ಪವರ್ ಪ್ಲೇನ 3 ಓವರ್ಗಳ ಹಂತದಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಿ ಕೆವಿಜಿಬಿ ಬ್ಯಾಂಕ ತಂಡಕ್ಕೆ ಪ್ರತಿರೋಧವೊಡ್ಡಿ ಗೆಲುವಿಗೆ ಹೋರಾಟ ನಡೆಸುತ್ತಲೇ ಎದುರಾಳಿ ತಂಡದ ಬೌಲಿಂಗ್ ಮತ್ತು ಕ್ಷೇತ್ರರಕ್ಷಣೆಯ ಬದಲಾಯಿಸಿಕೊಂಡ ತಂತ್ರಗಾರಿಕೆಯನ್ನು ಅರ್ಥೈಸಿಕೊಳ್ಳದೆ ಲೀಲಾಜಾಲವಾಗಿ ಬಿರುಸಿನ ಹೊಡೆತಕ್ಕೆ ಬ್ಯಾಟ್ ಬೀಸಿ ಕೈಸುಟ್ಟಿಕೊಂಡು ತಲೆಗರಲೆಗಳಂತೆ 7 ವಿಕೆಟ್ ಕಳೆದುಕೊಂಡು 63 ರನ್ಗಳು ಪೇರಿಸಿ 12 ರನ್ನುಗಳಿಂದ ಸೋಲುಂಡಿತು. ಏತನ್ಮಧ್ಯೆ ಮೊದಲು ಜರುಗಿದ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ನೌಕರರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ನೇತೃತ್ವದ ತಂಡವು ಕೆವಿಜಿಬಿ ಬ್ಯಾಂಕ್ ತಂಡದೆದುರು 8 ಓವರ್ಗಳಲ್ಲಿ 69 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಪೇರಿಸಿದರೂ ಸಹ ಕಳಪೆ ಬೌಲಿಂಗ್ ಮತ್ತು ಕ್ಷೇತ್ರರಕ್ಷಣೆಯಿಂದ ತೃತೀಯ ಪ್ರಶಸ್ತಿಗೆ ತೃಪ್ತಿ ಪಡೆದುಕೊಂಡಿತು. ಒಟ್ಟಿನಲ್ಲಿ ಕೆವಿಜಿಬಿ ಬ್ಯಾಂಕ್ ಸಂಘಟಿತ ಹೋರಾಟ ಮತ್ತು ಅದೃಷ್ಟಬಲದೊಂದಿಗೆ ಪ್ರಥಮ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ನಂತರ ಜರುಗಿದ ಬಹುಮಾನ ವಿತರಣಾ ಸಮಾರಂಭ ಉದ್ದೇಶಿಸಿ ವಿಎಂ ಬ್ಯಾಂಕ್ ಹುನಗುಂದದ ನಿರ್ದೇಶಕರಾದ ಮಂಜುನಾಥ ಆಲೂರ, ನಿವೃತ್ತ ವ್ಯವಸ್ಥಾಪಕರಾದ ಸಂಗಣ್ಣ ಗಂಜಿಹಾಳ ಹಾಗೂ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ಕಾಳಹಸ್ತಿಮಠರು ಮಾತನಾಡಿ ಕೆಲಸದೊತ್ತಡದಿಂದ ಹೊರಬರಲೆಂದು ಪಂದ್ಯಾವಳಿ ಹಮ್ಮಿಕೊಂಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸುತ್ತಾ ಈ ರೀತಿಯ ಪಂದ್ಯಾವಳಿಗಳು ಹಮ್ಮಿಕೊಳ್ಳುವುದರಿಂದ ಯುವಜನಾಂಗಕ್ಕೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡದಂತಾಗುತ್ತದೆ. ಹಾಗಾಗಿ ಪ್ರತಿವರ್ಷವೂ ಪಂದ್ಯಾವಳಿಗಳು ಜರುಗುವಂತಾಗಬೇಕೆಂದು ಅಭಿಪ್ರಾಯಪಟ್ಟರು. ನಂತರ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಮನಸ್ಸು ದೊಡ್ಡದು, ಹಾಗಾಗಿ 15,000 ರೂಪಾಯಿಗಳು ದ್ವಿತೀಯ ಬಹುಮಾನ ನೀಡಿದ ಪಿಕೆಪಿಎಸ್ನ ಅಧ್ಯಕ್ಷ ಮಹಾಂತೇಶ ಸಿಹೊಸೂರ ಹಾಗೂ 10,000 ರೂಪಾಯಿಗಳ ಬಹುಮಾನ ನೀಡಿದ ವಿಎಂ ಬ್ಯಾಂಕ್ನ ನಿರ್ದೇಶಕರಾದ ನೀಲಪ್ಪ ಪಿತಪೇಲಿ ಹಾಗೂ ಬ್ಯಾಟ್, ಬಾಲ್, ಟ್ರೋಫಿ ಕೊಡುಗೆ ನೀಡಿದ ದಾನಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಪ್ರತಿವರ್ಷ ಕ್ರೀಡೆಗಳು ನಡೆಸಿದರೆ ತಮ್ಮ ಕೈಲಾದಷ್ಟು ತನುಮನಧನದ ಸಹಾಯ ಹಸ್ತ ನೀಡುವುದಾಗಿ ವಾಗ್ದಾನ ಮಾಡುತ್ತಾ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಅಭಿನಂದಿಸುತ್ತಾ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೋರಿದರು. ನಂತರ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಹಾಗೂ ವ್ಯಕ್ತಿಗತ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ವಿಶೇಷ ಬಹುಮಾನ ಹಾಗೂ ವಿಜೇತ ತಂಡಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ನಂತರ ವಿಜೇತ ತಂಡಗಳು ವಿಜಯೋತ್ಸವಾಚರಿಸಿದವು. ಈ ಒಂದು ಸಮಾರಂಭದಲ್ಲಿ ಮುಖಂಡರಾದ ಶಿವಾನಂದ ಕಂಠಿ, ಬಸವರಾಜ ಹೊಸೂರ, ದೇವುಡಂಬಳ, ತಿರುಪತಿ ಕುಷ್ಟಗಿ ಹಾಗೂ ಕೆವಿಜಿಬಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಗಂಗೇಶ ಗುಂಜನ್ ಮತ್ತು ಕೆಇಬಿ ಶಾಖಾಧಿಕಾರಿಗಳಾದ ದತ್ತಾತ್ರೇಯ ದಾಯಿಗೇಡ, ವಿಎಂ ಬ್ಯಾಂಕಿನ ಸಿಬ್ಬಂದಿಗಳಾದ ರಾಜು ಬಯ್ಯಾಪುರ ಸೇರಿದಂತೆ ಇತರೆ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದರೆ ಛಾಯಾಗ್ರಾಹಕ ಸಂಘದ ಪದಾಧಿಕಾರಿಗಳು ಮತ್ತು ನೌಕರ ಕ್ರೀಡಾಪಟುಗಳು, ಕ್ರೀಡಾ ಆಸಕ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ನೋಡ್ರಿ ಅವ್ರ ಪೇಷನ್ಸ್ ಹೆಂಗ್ ಆಡಿಸ್ತಾರ ಅವ್ರು ಆಟ. ಇದರೊಂದಿಗೆ ನಡೆದಿರುವಂತ ಈ ಒಂದು ಟೆನಿಸ್ ಬಾಲ್ ಟೂರ್ನಮೆಂಟಿನ ಎಲ್ಲ ಕ್ಷೇತ್ರದಿಂದ ಭಾಗವಹಿಸಿರುವಂತ ಎಲ್ಲ ಕ್ರೀಡಾಪಟುಗಳೇ, ಉಪಸ್ಥಿರುವಂತಹ ಕ್ರೀಡಾಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣು. ನಾನು ಆಡಬೇಕು ಅಂತೇಳಿ ಬಹಳ ಆಸೆಯನ್ನು ಪಟ್ಟಿದ್ದೆ ಆ ತಂಡದೊಳಗೆ. ಆದ್ರೆ ಅನಿವಾರ್ಯ ಕಾರಣದಿಂದ ಈ ಕಡೆ ಮಳೆ ಬಂತು, ಅಲ್ಲಿ ನಮಗೆ ನೆಗಡಿ ಚಲುವಾದ. ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ನಮ್ಮ ಛಾಯಾಗ್ರಾಹಕರು ಒಂದು ಸಂಘವನ್ನ ನಿರ್ಮಾಣ ಮಾಡಿ ಕೇವಲ ಚಿತ್ರವನ್ನ ತೆಗೆಯೋದಷ್ಟೇ ಅಲ್ಲ, ನಮಗೆ ಆಟವನ್ನು ಕೂಡ ಆಡ್ಸಕ್ ಬರುತ್ತೆ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಟ್ಯಾಗೋರ್ ಈ ಒಂದು ಇದನ್ನು ಕಂಡುಹಿಡಿದಂತೂ ಕ್ಯಾಮ್ರಾ ಅವರ ಒಂದು ಸ್ಮರಣಾರ್ಥವಾಗಿ ಕೂಡ ಈ ಒಂದು ಪಂದ್ಯಾವಳಿಯನ್ನು ಇವತ್ತು ಇಲ್ಲಿ ಏರ್ಪಡಿಸಿದ್ದಾರೆ. ಬಹುತೇಕ 22 ತಂಡಗಳು ಇಲ್ಲಿ ಭಾಗವಹಿಸಿದ್ದಾರೆ ಅಂದ್ರೂ ಕೂಡ ಬಹಳ ಹೆಮ್ಮೆಯನ್ನ ಪಡುವಂತಹ ವಿಷಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಎಲ್ಲ ಹಂತದಲ್ಲಿ ಅದು ಕ್ರೀಡಾ ಮನೋಭಾವನೆಯನ್ನ ನಾವು ಮನುಷ್ಯರಾದವರು ರೂಢಿಸ್ಕೋಬೇಕು. ಯಾಕಂದ್ರೆ ಕ್ರೀಡಾ ಅನ್ನೋದೇ ಹಾಗೆ, ಅದಕ್ಕೆ ನೋ ಏಜ್ ಲಿಮಿಟ್ ಅಲ್ಲಿ ಇರಬೇಕು ಇಂಟರ್ನ್ಯಾಷನಲ್ ಅಲ್ಲಿ. ಆದ್ರೆ ನಮ್ಮ ಗ್ರೌಂಡ್ ಅಲ್ಲಿ ನಮ್ಮ ಆಟವನ್ನು ಆಡೋದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧನೆ ಇಲ್ಲ ಅನ್ನೋ ಮಾತನ್ನು ತಾವೆಲ್ಲ ತೋರಿಸಿಕೊಟ್ಟಿದ್ದೀರಿ ಅನ್ನೋ ಮಾತು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 64 ನೋಡ್ರಿ, 64 ವಯಸ್ಸಿನವರು ಆಡಬಹುದು. ಆಟ ಆಡಕ್ ಬರ್ಬೇಕಷ್ಟೇ, ಅದು ಯಾವುದೇ ಆಟ ಇಲ್ಲ, ಅದು ವಯಸ್ಸಿನ ನಿರ್ಬಂಧನೆ ಇಲ್ಲ. ಅದಕ್ಕೆ ನಮ್ಮ ಕಾಳಹಸ್ತಿ ಮಠವರು 64ರಲ್ಲಿ ಇನ್ನೂ ಆಟ ಆಡಕತ್ತಾರ ಅನ್ನೋ ಮಾತನ್ನು ನೀವು ಹೇಳಬೇಕಾಗುತ್ತೆ. ಅದಕ್ಕೆ ಈ ವಯಸ್ಸಿನ ನಿರ್ಬಂಧನೆ ಯಾರೂ ಇಲ್ಲ. ನಾನು ಮೊನ್ನೆ ಆಡಿದ್ದೆ ಇಳಕಲ್ಲಾಗ. ನಾವು ಇಳಕಲ್ಲಲ್ಲಿ ಒಂದು ನಮ್ಮ ದರ್ಗಾ ಉರುಸು ಹಜರತ್ ಮುರ್ತುಜಾ ಖಾದ್ರಿ ಅವರ ಒಂದು ಉರುಸಿನ ಅಂಗವಾಗಿ ನಾವು ಪಂದ್ಯಾವಳಿಯನ್ನ ನಾನು ಕೂಡ ಆಟ ಆಡಿದ್ದೆ. ಬಹುತೇಕ ನನಗೂ ಆಡಬೇಕಂತ ಕಾಳಹಸ್ತಿ ಮಠವರು ನೀವು ಆಡಬೇಕಂತ ಕಂಡೀಷನ್ ಹಾಕಿದ್ರು. ಬಹುತೇಕ ನೆಗಡಿ ಏನಾಗಿರ್ಲಿಲ್ಲ ಅಂದ್ರೆ ನಾನು ಆಡ್ತಿದ್ದೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳು, ಬೇರೆ ಬೇರೆ ತಾಲೂಕು ಜಿಲ್ಲೆಯಿಂದ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳು ಇವತ್ತು ಭಾಗವಹಿಸಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಪಂದ್ಯಾವಳಿಯನ್ನು ಏರ್ಪಡಿಸಿ ಆಯೋಜಿಸಿ ಯಶಸ್ವಿಯನ್ನ ಕಂಡಿದೆ. ಇನ್ನೇನು 8 ಓವರ್ ಮುಗಿದ್ರೆ ಫೈನಲ್ ಆಗುತ್ತೆ. ಯಾವ ತಂಡ ಗೆಲ್ಲಬೇಕು ಅನ್ನೋದು ಕೂಡ ನಿರ್ಧಾರವನ್ನ ಈಗಾಗಲೇ ಆ ಕ್ರೀಡಾಪಟುಗಳು ತಯಾರಾಗಿ ನಿಂತಾರೆ. ನಾವು ಗೆಲ್ಲಬೇಕು ಅಂತೇಳಿ 75 ರನ್ ಹೊಡೆದು ಒಂದು ಸೈಡ್ ನಿಂತಾರ. ಈ ಸೈಡ್ ನಮ್ಮ ಎಸ್ಕಾಂ, ನಮ್ಮ ಏನು ಪವರ್ ಮ್ಯಾನ್ ಅಂತಾರೆ. ನಿಮಗೆ ಪವರ್ ನಿಮ್ಮ ಕೈಯಾಗ ಐತಿ. ಇದು ಪವರ್ ತೋರಿಸ್ತೀರೋ ಇಲ್ಲೋ ಅನ್ನೋದು ನಿಮ್ಮ ಕೈಯಾಗೈತಿ. ಅದು ತೋರಿಸುವಂತ ಕೆಲಸ ಮಾಡ್ತೀರಿ ಅನ್ನೋದು ವಿಶ್ವಾಸ ಕೂಡ ನಮಗೆ ಇದೆ. ಸೋಲು ಗೆಲುವನ್ನು ಸಮಾನವಾಗಿ ತೆಗೆದುಕೊಳ್ಬೇಕು ಅಷ್ಟೇ. ನಾವು ದೊಡ್ಡವರಾದವರ ಏನೋ ತಪ್ಪು ಮಾಡಿದ್ರೆ ಸರಿ ಆಗೋದಿಲ್ಲ. ಯಾಕಂದ್ರೆ ನಾವು ಆ ಹಂತವನ್ನ ಬಿಟ್ಟು ಮುಂದೆ ಬಂದಿದ್ದೀವಿ. ಯಾಕಂದ್ರೆ ನಾವು ಶಾಲೆಯಲ್ಲಿ ಇದ್ದಾಗ ಸಹಜವಾಗಿ ಕ್ರೀಡಾ ಅಂದ್ರೆ ಅದ್ರೊಳಗೆ ಜಗಳ ಇರೋದ ಗ್ಯಾರಂಟಿ ಒಂದು ಜಗಳ ಇರ್ತೈತೆ. ಅವರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ 3ನೇ ಬಹುಮಾನವನ್ನ ಅವರು ಗೆದ್ದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಏನು ಫೈನಲಿ ಬಂದಿರುವಂತಹ 2 ತಂಡಕ್ಕೆ ನಾನು ಶುಭವನ್ನ ಹಾರೈಸ್ತೇನೆ. ಬಹುತೇಕ ಈ ಒಂದು 8 ಓವರ್ ನಂತರ ಯಾರು ಗೆಲ್ತಾರೆ, ಯಾರು ಒಂದೇ ನಂಬರಿಗೆ ಬರ್ತಾರೆ ಆಗಿದೆ. ನಮಗ ಅಭಿನಂದನೆ ಮತ್ತು 2ನೇ ಭಾಗದಲ್ಲಿಯೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಪಂದ್ಯಾವಳಿಗೆ ನಾನು ಉದ್ಘಾಟನೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ
ಬರೋಕ್ಕಾಗಿರ್ಲಿಲ್ಲ. ಆದರೂ ಕೂಡ ಇವತ್ತು ನಾವೆಲ್ಲ ಅವಕಾಶ ಮಾಡಿಕೊಟ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಛಾಯಾಗ್ರಾಹಕರ ಸಂಘದ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ತಮಗೆಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಹೌದಾ ಎಷ್ಟು ಬಾಲಿಗೆ ಏನಂತ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡಬೇಕು. ತೃತೀಯ ಸ್ಥಾನವನ್ನು ಎಸ್ಕಾಂ ತಂಡ, ಮೂರನೇ ಸ್ಥಾನವನ್ನು ಟೂರ್ನಮೆಂಟಿನ ಚಾಂಪಿಯನ್ ಆಗಿ ಹೊರಬಂದಿರುವಂತಹ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮಾಡ್ಕೊಡ್ತೀನಿ. ಪ್ರತಿ ದಸರಾದಲ್ಲಿ ನಾನು ಈ ಟೂರ್ನಮೆಂಟ್ ಮಾಡ್ತೀನಿ ಅಂತ ನಮ್ಮ ಎಲ್ಲ ವೇದಿಕೆಯ ಗಣ್ಯಮಾನ್ಯರ ಪರವಾಗಿ ನೀವು ಅಲೌನ್ಸ್ ಮಾಡಬೇಕು. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ, ಅಲೌನ್ಸ್ ಮಾಡಿ ನಾಳಿಂದ ಕ್ರಿಕೆಟ್ ಬ್ಯಾಟ್ ಹಿಡಿದು ಹುಡುಗರು ನಾಳಿಂದ ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಮಾಡೋದು ಚಾಲು ಮಾಡ್ತಾರೆ. ಆದ ಕಾರಣ ಎಲ್ಲರೂ ಸ್ಪೋರ್ಟ್ಸ್ ಅನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲ ಯಾವುದೇ ಜಗಳ ಜೂಟಿ ಮಾಡದೆ ಇದನ್ನ ಅಚ್ಚುಕಟ್ಟಾಗಿ, ಯಾಕಂದ್ರೆ ಪ್ರತಿದಿನ ಒಂದೊಂದು ಟೂರ್ನಮೆಂಟ್ ಆಗ್ತವೆ ಇಲ್ಲಿ, ಪ್ರತಿದಿನ ಆದಾಗೂ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದಂತ ಛಾಯಾಗ್ರಾಹಕರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇನ್ನೂ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಬಹುಮಾನವನ್ನ ಕೊಟ್ಟಂತ ದಾನಿಗಳಿಗೂ ನನ್ನ ಕೃತಜ್ಞತೆಗಳನ್ನ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನವರಿಗೂ ಶುಭವಾಗಲಿ ಅಂತ ತಿಳಿಸ್ತಾ, ಶಿಕ್ಷಕರು ಅವರು ತೃತೀಯ ರನ್ನರ್-ಅಪ್ ಆಗಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಬರುವ ದಿನಮಾನಗಳಲ್ಲಿ ಪ್ರತಿ ವರ್ಷವೂ ಇದು ಟೂರ್ನಮೆಂಟ್ ಪ್ರತಿ ವರ್ಷ ಇನ್ನೂ ಹೆಚ್ಚಿನ 26 ಬಂದವು. ಮುಂದಿನ ದಿನಮಾನಗಳಲ್ಲಿ 40 ಸಂಘಗಳು ಬಂದು ಭಾಗಿಯಾಗಲಿ. ಇನ್ನೂ ಹೆಚ್ಚಿನ ಸರ್ಕಾರ ದಾನಿಗಳು ಸರ್ಕಾರವನ್ನು ಕೊಡ್ಲಿ. ಛಾಯಾಗ್ರಾಹಕರಿಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು. ಈ ಛಾಯಾಗ್ರಾಹಕರ ಸಂಘ ಏನಂದ್ರೆ ಈ ಟೂರ್ನಾಮೆಂಟ್ ಅನ್ನು ಏರ್ಪಡಿಸೈತಿ, ಅದಕ್ಕೆ ಮೂಲ ಕಾರಣಕರ್ತರು ಬಹಳ ಅಸ್ತಿಮಟ್ಟ ಅಂದ್ರೆ ಅತಿಶಯೋಕ್ತಿ ಆಗಲ್ಲ. ಯಾಕಂದ್ರೆ ಅವ್ರು ಪ್ರತಿದಿನ ಜೀವ ತಿಂತಿದ್ರು ಬಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತ ಮನಸ್ಸೈತಲ್ಲ, ಅದು ದೊಡ್ಡದು. ಅದೇ ರೀತಿ ಇದರಲ್ಲಿ ಭಾಗವಹಿಸಿದಂತ ಎಲ್ಲ, ಆಮೇಲೆ ಎಲ್ಲ ನೌಕರದಾರ ವರ್ಗ ಇರ್ಬೋದು, ಅವ್ರಿಗೆ ಅದಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಯಾಕೆ ಎಸ್ಪೆಷಲಿ ಹೇಳ್ತೀನಿ, ಒತ್ತಡ ಬಹಳ ಇರ್ತಾಗ, ನೌಕರಿ ಒತ್ತಡ ಇರ್ತಾಗ, ಗ್ರಾಹಕರ ಒತ್ತಡ ಅಂತೂ ಬಹಳ ಇರ್ತಾವ. ಅದ್ರ ತಕ್ಕಿನ ಕಂಪ್ಯೂಟರ್ ಮುಂದೆ ನಿಂತು ಕಣ್ಣು ಹೋಗಿರ್ತಾವ ನಮ್ಗೆ. ಅದಕ್ಕೆ ಕೂಡ ನೀವೆಲ್ಲ ಬ್ಯಾಂಕಿನ ನೌಕರದಾರರು ಇಷ್ಟು ಎಲ್ಲ ಬ್ಯಾಂಕ್, DCC ಬ್ಯಾಂಕ್ ಬಂತು, TKPS ಸೊಸೈಟಿ ಅವರು ಬಂತು, ವಿಜಯ ಮಹಾಂತೇಶ್ ಬ್ಯಾಂಕ್ನವರು ಬಂತು, ಎಲ್ಲರೂ ಇಷ್ಟು ಭಾಗವಹಿಸಿರಲ್ಲ. ದೇವರು ಇನ್ನಿಷ್ಟು ಆಯುರಾರೋಗ್ಯನ ಕೊಡ್ಲಿ, ಇನ್ನಿಷ್ಟು ಕ್ರೀಡೆಯಲ್ಲಿ ಭಾಗವಹಿಸುವಂತ ಹುಮ್ಮಸ್ಸನ್ನು ಕೊಡ್ಲಿ ಅಂತ ಆಸೆ. ಯಾಕಂದ್ರೆ ನಾನು 36 ವರ್ಷ ವಿಜಯ ಮಹಾಂತೇಶ್ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿನಿ. ನಾನು ಒಂದು ದಿವಸ ಆಡಲಿಲ್ಲ, ಆಡಿಸ್ಲಿಲ್ಲ. ವಿಜೇತ ತಂಡಕ್ಕೆ
ಮೂರು ತಂಡಗಳಿಗೂ ನನ್ನ ಅಗತ್ಯ ಯಾವುದೇ ರೀತಿಯ ಮನೆಗೆ ಹೋಗೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ. ಮಾಡಲಾರ್ದ ಹಿಸ್ಟ್ರಿ ಮಾಡಿರೋದಂತ ನಮ್ಮ ಹುಣಗುಂದ ತಾಲೂಕು ಜಿಲ್ಲೆ ಛಾಯಾಗ್ರಾಹಕರಿಗೆ ಜೋರಾದ ಚಪ್ಪಾಳೆ ಅಂತ ಹೇಳಿ ನನ್ನ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದಕ್ಕೆ ಎಲ್ಲ ಮಹನೀಯರು, ಸಾಕಷ್ಟು ದಾನಿಗಳು ನಮ್ಮ ಸಂಘಕ್ಕೆ ದಾನದ ರೂಪದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಆಯೋಜಕದಲ್ಲಿ ಯಾವಾಗಾದರೂ ಈ ಆರೋಗ್ಯದ ಬಗ್ಗೆ ಯಾವಾಗಲೂ ಬಾಗಲಪೇಟೆ ಒಳಗೆ ಅಂತಂದ್ರೆ ಈ ಕಬಡ್ಡಿ ಬಗ್ಗೆ ಬಹಳ ಉತ್ಸವ. ನಮ್ಮಲ್ಲಿ ಮಾತ್ರ ಹುಣಗುಂದದಲ್ಲಿ ಫಸ್ಟ್ ಕಬಡ್ಡಿಗೆ, ನಂತರ ಬೇರೆ ಬೇರೆ ಕ್ರೀಡೆಗಳು ನಡೀತಾ ಇತ್ತು. ಆಗಿನ ದಿನಮಾನಗಳಿಂದ ಹಿಡ್ಕೊಂಡು ಇವತ್ತಿಗೆ ಆ ಕಬಡ್ಡಿ ಸ್ವಲ್ಪ ಕಡಿಮೆ. ಇದನ್ನು ನೀವು ಇದು ಬರೀ ಒಂದೇ ತಿಂಗಳಷ್ಟೇ ಸೀಮಿತ ಮಾಡ್ಕೋಬೇಡ್ರಿ. ಇದು ದಿನಂಪ್ರತಿ ನೀವು ಮೈದಾನಕ್ಕೆ ಬಂದು ನೀವು ಆಟ ಆಡಿದ್ದಾದಲ್ಲಿ ನಿಮ್ಮ ಆರೋಗ್ಯ ಬಹಳ ವೃದ್ಧಿಯಾಗುತ್ತದೆ. ಇದು ನನ್ನ ಒಂದು ಆಸೆ. ಇಲ್ಲಿ ಪ್ರತಿಯೊಂದು ತಂಡದ ಆಟಗಾರ ಇದ್ದಾರೆ. ಅದೇ ರೀತಿ ಎಲ್ಲ ಗಂಗಾಮರನ್ನು ವಿತರಿಸಬೇಕು. ಎಸ್ಕಾಂ ಹುಣಗುಂದ ಈ ತಂಡ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ. ಈಗ ಡಾಕ್ಟರ್ ವಿಜ್ಞಾನದ ಮಾಡಿರುವಂತಹ ಪ್ರಶಸ್ತಿಯನ್ನು ಮೂಲಕವಾಗಿ ಹೊರಹೊಮ್ಮಿರುವಂತಹದ್ದು 12